ಎಲ್ರಿಗೂ ನಮಸ್ಕಾರ. ಮಂಜು ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸುಸ್ವಾಗತ ಅಂತ ಹೇಳ್ತಾ, ಈ ಒಂದು ಸಿನಿಮಾ ಏನು ಪ್ರಮೋಷನ್ ಇಲ್ಲದೆ ರೀಜನಲ್ ಸಿನಿಮಾ ಆಗಿ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಯಾವಾಗ ಡಿವೈನ್ ಬ್ಲಾಕ್ ಬಸ್ಟರ್ ಆಯ್ತು, ಇಡೀ ದೇಶ ಬೇರೆ ಬೇರೆ ಲ್ಯಾಂಗ್ವೇಜ್ ಗಳಿಂದ ಡಿಮ್ಯಾಂಡ್ ಬಂತು. ಈ ಒಂದು KGF ನಂತರ ಕನ್ನಡ ಇಂಡಸ್ಟ್ರಿನ ಇಡೀ ದೇಶನೇ ನಮ್ಮ ಒಂದು ಕನ್ನಡ ಇಂಡಸ್ಟ್ರಿ ಕಡೆ ತಿರುಗಿ ನೋಡುವಂತ ಒಂದು ಮಾಡಿದಂತ ಒಂದು ಸಿನಿಮಾ ಕಾಂತಾರ. ಈಗ ಅದ್ರದೇ ಆ ಸಿನಿಮಾದೇ ಒಂದು ಪ್ರೀಕ್ವಲ್ ಆದಂತಹ ಈ ತನ್ನದೇ ಆದ ಒಂದು ಸ್ಟೈಲ್ ಅಲ್ಲಿ ವಿಶ್ವ ದರ್ಶನ ಮಾಡಕ್ಕೆ ರೆಡಿಯಾಗಿ ನಿಂತಿದೆ. ಕಾಂತಾರ ಚಾಪ್ಟರ್ 1 ರೆಡಿಯಾಗಿ ನಿಂತಿದೆ. ಈಗ ಅದ್ರದ್ದೊಂದು ಟ್ರೈಲರ್ ರಿಲೀಸ್ ಆಗಿದೆ. ಅದೇನ್ ಅನ್ನಿಸ್ತು ಎಲ್ಲ ನೋಡೋಣ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಮತ್ತೆ ಈ ರಿವ್ಯೂ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಾಂತಾರ ಚಾಪ್ಟರ್ 1 ಟ್ರೈಲರ್ ಸ್ಟಾರ್ಟ್ ಆಗೋದೆ ಈಗ ಕಾಂತಾರ ಮೂವಿ ಎಂಡ್ ಆಗಿತ್ತಲ್ವಾ, ಆ ಹುಡುಗನ ವಾಯ್ಸ್ ಓವರ್ ಇಂದಾನೆ ಈ ಒಂದು ಟ್ರೈಲರ್ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಈ ಟ್ರೈಲರ್ ಅಲ್ಲಿ ಒಂದು ಡೈಲಾಗ್ ಬರುತ್ತೆ. ಈಗ ಭೂಮಿ ಮೇಲೆ ಅಧರ್ಮ ಯಾವಾಗ ಹೆಚ್ಚಾಗುತ್ತೋ ಆಗ ಶಿವ ದೇವರು ತನ್ನ ಗಣಗಳನ್ನ ಭೂಮಿ ಮೇಲೆ ಕಳಿಸ್ಬಿಟ್ಟು ಜನಗಳನ್ನ ರಕ್ಷಣೆ ಮಾಡೋದಕ್ಕೆ ಆ ಒಂದು ಗಣಗಳು ಯಾವ ರೀತಿ ಭೂಮಿ ಮೇಲೆ ನೆಲೆಸ್ತವೆ ಅನ್ನೋದು ಈ ಟ್ರೈಲರ್ ಅಲ್ಲಿ ನೋಡ್ಬೋದು. ಅದೇ ತರನೇ ಈ ಒಂದು ಕಾಂತಾರ ಫಸ್ಟ್ ಮೂವಿನಲ್ಲಿ ಯಾವ ತರ ಈಗ ಪಂಜುರ್ಲಿ ದೈವ, ಗುಳಿಗ ದೈವ ತನ್ನ ಪೂರ್ವಜರು ಯಾವ ರೀತಿ ಪಡ್ಕೋತಾರೆ ಅನ್ನೋದು ಈ ಟ್ರೈಲರ್ ಅಲ್ಲಿ ತೋರಿಸಿದ್ದಾರೆ. ಈ ಒಂದು ಮೇಕಿಂಗ್ ವಿಚಾರಕ್ಕೆ ಬಂತು ಅಂದ್ರೆ ಈ ಕತೆಗೆ ಎಷ್ಟು ಬೇಕೋ ಅಷ್ಟೇ ನೀಟಾಗಿ ಚೆನ್ನಾಗಿ ತೋರಿಸಿದ್ದಾರೆ ಅಂತ ಕಂಡು ಬರ್ತಾ ಇದೆ. ಯಾಕಂದ್ರೆ ಈಗ ಕೆಲವೊಂದು ಸಿನಿಮಾಗಳಲ್ಲಿ ಟ್ರೈಲರ್ ಅಲ್ಲಿ ಒಂಥರ ಮೇಕಿಂಗ್ ಇರುತ್ತೆ, ಸಿನಿಮಾದಲ್ಲೇ ಬೇರೆ ತರ ಇರುತ್ತೆ. ಬಟ್ ಈ ಸಿನಿಮಾದಲ್ಲಿ ರಿಷಬ್ ಶೆಟ್ಟಿ ಅವರು ಕತೆಗೆ ಏನ್ ಬೇಕೋ ಅದನ್ನೇ ಮೇಕಿಂಗ್ ಆಗಿ ತುಂಬಾ ಜಾಣ್ಮೆಯಿಂದ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. BGM ವಿಚಾರಕ್ಕೆ ಬಂದ್ರೆ ಈ ಅಜನೀಶ್ ಅವರು ಕಾಂತಾರ ಸಿನಿಮಾದಲ್ಲಿ ಅಚ್ಚುಕಟ್ಟಾಗಿ ಸಖತ್ತಾಗಿರೋ ಮ್ಯೂಸಿಕ್ ನೇ ಕೊಟ್ಟಿದ್ರು. ಅದೇ ಕಂಟಿನ್ಯೂಟಿನ ಈ ಚಾಪ್ಟರ್ 1 ಅಲ್ಲೂ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾರೆ. ಹಾಗೆ ಈ ಟ್ರೈಲರ್ ಅಲ್ಲಿ ಕೆಲವೊಂದು ಅಂಶಗಳನ್ನ ನೋಡೋದಾದ್ರೆ, ಯಾವ್ಯಾವ ಪಾತ್ರ ಬರ್ತವೆ ಕೆಲವೊಂದು ಅಂಶ ನೋಡೋದಾದ್ರೆ, ಈ ಹಿಂದಿನ ಕಾಲದಲ್ಲಿ ಈ ರಾಜಮನೆತನದವರು ಜನಗಳು ಬೆಳಿತಾರಲ್ಲ, ಬೆಳೆ ಮೇಲೆ ಇಷ್ಟು ಭಾಗ ರಾಜಮನೆತನಕ್ಕೆ ಎಷ್ಟು ಬೆಳೆ ಬೆಳೆದಿರ್ತಾರೋ ಅಷ್ಟು ಭಾಗ ರಾಜಮನೆತನಕ್ಕೆ ಟ್ಯಾಕ್ಸ್ ಆಗಿ ಕೊಡ್ಬೇಕು ಅಂತ ಒಂದು ನಿಯಮ ಇತ್ತು. ಅದೇ ತರನೇ ಈ ಟ್ರೈಲರ್ ಅಲ್ಲಿ ಈ ಟ್ಯಾಕ್ಸ್ ಕಲೆಕ್ಟ್ ಮಾಡೋ ಸೀನ್ಗಳು ಕೂಡ ಕಂಡು ಬರ್ತವೆ. ಟ್ಯಾಕ್ಸ್ ಕೂಡ ಜಾಸ್ತಿ ಮಾಡ್ಬಿಟ್ಟು ಈ ಕಾಡಿನ ಜನಗಳ ಮೇಲೆ ದಬ್ಬಾಳಿಕೆ ಜಾಸ್ತಿ ಆಗಿ ಅವ್ರನ್ನ ಕಾಪಾಡೋಕೆ ಪೆರ್ಮೆ ಪಾತ್ರ ಆದಂತ ರಿಷಬ್ ಶೆಟ್ಟಿ ಅವರು ಕಾಡಿನ ಜನಗಳನ್ನ ಯಾವ ರೀತಿ ಕಾಪಾಡ್ತಾರೆ, ರಕ್ಷಣೆ ಮಾಡ್ತಾರೆ ಅನ್ನೋದು ಈ ಟ್ರೈಲರ್ ಅಲ್ಲಿ ಕಂಡು ಬರ್ತಿದೆ. ಹಾಗೆ ಈ ಟ್ರೈಲರ್ ಅಲ್ಲಿ ಇನ್ನೊಂದು ಪಾರ್ಟ್ ಮೇಲೆ ಗಮನ ಹೋಗೋದು ಅಂತ ಅಂದ್ರೆ, ರುಕ್ಮಿಣಿ ವಸಂತ್ ಅವರು ಮಾಡಿರುವಂತಹ ಒಂದು ಪಾರ್ಟ್, ರಾಜ್ಕುಮಾರಿಯ ಒಂದು ಪಾರ್ಟ್ ಆದಂತಹ ಕನಕಾವತಿ. ಇದರಲ್ಲಿ ಪೆರ್ಮೆ ರಿಷಬ್ ಶೆಟ್ಟಿ ಹಾಗೂ ಕನಕಾವತಿಯವರ ಮಧ್ಯೆ ಯಾವ ರೀತಿ ಲವ್ ಸ್ಟೋರಿ ನಡೆಯುತ್ತೆ, ಅದು ರಾಜಮನೆತನಕ್ಕೆ ಇಷ್ಟ ಆಗಲ್ಲ ಅಂತ ಅನ್ನೋದು ಕೂಡ ಈ ಟ್ರೈಲರ್ ಅಲ್ಲಿ ಕಂಡು ಬರ್ತಿದೆ. ಹಾಗೆ ಈ ಟ್ರೈಲರ್ ಲಾಸ್ಟ್ ಅಲ್ಲಿ ರಿಷಬ್ ಶೆಟ್ಟಿ ಅವ್ರದ್ದು ಇನ್ನೊಂದು ಶೇಡ್ ಕಾಣುತ್ತೆ. ಆ ಶೇಡ್ ತುಂಬಾ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದೆ. ಕ್ಲೈಮ್ಯಾಕ್ಸ್ ಅಲ್ಲಿ ಪಂಜುರ್ಲಿ ದೈವ ಯಾವ ರೀತಿ ಮೈ ಮೇಲೆ ಬಂದಿತ್ತೋ ಅದೇ ತರನೇ ಈ ದೈವನು ಕೂಡ ಮೈ ಮೇಲೆ ಬಂದು ತನ್ನ ರೌದ್ರಾವತಾರ ತೋರಿಸ್ಬೋದು ಅಂತ ಕಂಡು ಬರ್ತಾ ಇದೆ. ಈ ಟ್ರೈಲರ್ ನೋಡ್ತಾ ಇದೆ ತುಂಬಾ ಅಂಶಗಳು ಮಿಸ್ಟ್ರಿಯಾಗೆ ಉಳ್ಕೊಂಡಿದಾವೆ ಅಂತ ಅನ್ನಿಸ್ತಾ ಇದೆ. ಅಕ್ಟೋಬರ್ 2ನೇ ತಾರೀಕು ಈ ಮೂವಿ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. ನಮ್ಮ ಎಕ್ಸ್ಪೆಕ್ಟೇಷನ್ ಕೂಡ ಇನ್ನ ಜಾಸ್ತಿನೇ ಆಗ್ತಾ ಇದೆ. ಇದಾಗಿತ್ತು ಕಾಂತಾರ ಚಾಪ್ಟರ್ 1 ಟ್ರೈಲರ್ ರಿವ್ಯೂ. ನೀವು ಕಾಂತಾರ ಚಾಪ್ಟರ್ 1 ಟ್ರೈಲರ್ ಏನಾದ್ರೂ ನೋಡಿದ್ರೆ ಏನ್ ಅನ್ನಿಸ್ತು ಎಲ್ಲ ಕಮೆಂಟ್ ಮಾಡಿ. ಹಾಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.